ಮಹಿಳೆಯರಿಗಾಗಿ ಕೆಲವು ಸಲಹೆಗಳು. ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಬಾರದು. ಸ್ತ್ರೀಯರು ಮುಟ್ಟಾಗುವುದು ಸರ್ವೇ ಸಾಮಾನ್ಯ. ಆಗಿನ ಕಾಲದಲ್ಲಿ ಮುಟ್ಟಾದ ಸ್ತ್ರೀಯರು ಮನೆ ಒಳಗೆ ಬರುವಂತಿರಲಿಲ್ಲ. ಮನೆ ಹೊರಭಾಗ ಅಥವಾ ಮನೆ ಪ್ರವೇಶ ದ್ವಾರದ ಪಕ್ಕದಲ್ಲಿ ಮಲಗಿಸಿ ಅವರಿಗೆ ಒಂದು ಪ್ರತ್ಯೇಕವಾದ ಚಾಪೆ, ದಿಂಬು, ಹೊದಿಕೆ ಕೊಟ್ಟು ಮಲಗಿಸುತ್ತಿದ್ದರು. ಅಲ್ಲಿಗೆ ಊಟವನ್ನು ನೀಡುತ್ತಿದ್ದರು. ಕಾಲ ಬದಲಾದಂತೆ ಆ ಎಲ್ಲ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಎಂದು ತುಂಬ ಜನಕ್ಕೆ ಗೊತ್ತಿಲ್ಲ. ಮುಟ್ಟಿನ ಸಮಯದಲ್ಲಿ ಈ ತಪ್ಪು ಮಾಡಬೇಡಿ. ಸ್ತ್ರೀಯರು ಮುಟ್ಟಾದ ಮೊದಲು 3 ದಿನ ತಲೆ ಸ್ನಾನ ಮಾಡಬಾರದು. ದಿನನಿತ್ಯವೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ದೀಪಾರಾಧನೆ ಮಾಡುವ ಅಭ್ಯಾಸವಿರುತ್ತದೆ. ಮನೆಯಲ್ಲಿ ದೇವರ ಮುಂದೆ ದೀಪ ಬೆಳಗಿಸಬಹುದು. ಇದರಿಂದ ಯಾವುದೇ ತಪ್ಪಾಗುವುದಿಲ್ಲ. ಸ್ತ್ರೀಯರು ಮುಟ್ಟು ಮುಗಿದ 7ನೆಯ ದಿನ ಪೂಜೆ ಮಾಡಬೇಕು. ಸ್ತ್ರೀಯರು ಮುಟ್ಟು ಮುಗಿದ 4ನೇ ದಿನದ ನಂತರ ಖಚಿತವಾಗಿ ಮನೆಯನ್ನು ಶುದ್ಧಿ ಮಾಡಬೇಕಾಗುತ್ತದೆ. ಇನ್ನು ಕೆಲವರಿಗೆ 6ನೇ ದಿನ 7ನೇ ದಿನದವರೆಗೂ ಮುಟ್ಟು ಮುಗಿದಿರುವುದಿಲ್ಲ. ಅಂಥವರು ಮುಟ್ಟು ನಿಂತ ದಿನ ಸ್ನಾನ ಮಾಡಿ ಮರುದಿನವಾದರೂ ಮನೆಯನ್ನು ಶುದ್ಧಿ ಮಾಡಲೇಬೇಕು. ಮನೆಯ ಶುದ್ಧಿ ಮಾಡದೆ ದೇವರ ಪೂಜೆ ಅಥವಾ ಸೇವೆ ಮಾಡುವುದು ತುಂಬ ತಪ್ಪು. ಆ ಮನೆಗೆ ದೇವತೆಗಳ ಅನುಗ್ರಹ ಸಿಗುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಸ್ತ್ರೀಯರ ಮುಟ್ಟು ಮುಗಿದ 5ನೇ ದಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣ ಹಾಕಿ ಸ್ನಾನವನ್ನು ಮಾಡಿ. ಮುಟ್ಟು ಮುಗಿದ ನಂತರ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣ ಬೆರೆಸಿ ಮನೆಯನ್ನು ಒರೆಸಿಕೊಳ್ಳಬೇಕು. ಆನಂತರ ಒಂದು ಚೊಂಬಿಗೆ ಅರಿಶಿಣದ ನೀರನ್ನು ಬೆರೆಸಿ ಆ ಅರಿಶಿಣದ ನೀರನ್ನು ಮನೆಗೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ಹಿಂದೆ ಸ್ತ್ರೀಯರು ಹಸುವಿನ ಸಗಣಿಯಿಂದ ಈ ನಿಯಮವನ್ನು ಪಾಲಿಸಿ ಮನೆಯ ಶುದ್ಧಿಯನ್ನು ಮಾಡುತ್ತಿದ್ದರು. ಎಷ್ಟೋ ಜನರ ಮನೆಯ ಬಾಗಿಲಿಗೆ ದೃಷ್ಟಿ ಆಗಬಾರದು ಎಂದು ಕುಂಬಳಕಾಯಿ ಹಾಗೂ ಲೋಳೆ ರಸದ ಗಿಡವನ್ನು ಕಟ್ಟಿರುತ್ತಾರೆ. ಮುಟ್ಟಿನ ನಂತರ ಮನೆಯನ್ನು ಶುದ್ಧಿ ಮಾಡಿದ ನಂತರ ಆ ಎಲ್ಲ ದೃಷ್ಟಿದೋಷ ಹಾಗೂ ದೂರ ಮಾಡುವ ವಸ್ತುಗಳನ್ನು ಬದಲಿಸಿದರೆ ತುಂಬ ಒಳ್ಳೆಯದು. ಹೀಗೆ ಮನೆಯನ್ನು ಸಂಪೂರ್ಣ ಶುದ್ಧಿ ಮಾಡಿದ ನಂತರ ನೀವು ಬಟ್ಟೆಗಳನ್ನು ಇಡುವ ಬೀರುವಿನ ಮೇಲೆ ಸಹ ಅರಿಶಿಣದ ನೀರು ಅಥವಾ ಗಂಜಳ ಪ್ರೋಕ್ಷಣೆ ಮಾಡಬೇಕು. ಆಗ ಬೀರುವಿನ ಒಳಗಿರುವ ಬಟ್ಟೆಗಳೆಲ್ಲ ಶುದ್ಧಿಯಾಗುತ್ತವೆ. 7 ದಿನದ ನಂತರ ದೇವರ ಕೋಣೆಯನ್ನು ಶುದ್ಧ ನೀರಿನಿಂದ ಒರೆಸಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ. ದೇವರ ಮುಂದೆ ದೀಪ ಬೆಳಗಿಸಬಹುದು. ದೇವರ ಮುಂದೆ ಭಕ್ತಿಯಿಂದ ಕೈ ಮುಗಿದು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಸ್ತ್ರೀಯರಾಗಲಿ ಪುರುಷರಾಗಲಿ ದೇಗುಲಗಳಿಗೆ ಹೋಗಬೇಕಾದರೆ ಸ್ನಾನ ಮಾಡಲು ನದಿಗಳಿಗೆ, ಕೆರೆಗಳಿಗೆ ಹೋಗಲೇಬೇಕಾಗಿತ್ತು. ಹೆಂಗಸರು ಏನಾದರೂ ಮುಟ್ಟಾದರೆ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಎಂಬ ನಿಯಮ ಇದೆ. ಯಾಕೆಂದರೆ ಮುಟ್ಟಾದ ಸಮಯದಲ್ಲಿ ನದಿ ಸ್ನಾನ ಮಾಡಿದರೆ ಆ ನದಿ ಅಥವಾ ನೀರು ಕಲುಷಿತವಾಗುತ್ತದೆ ಎಂಬುದು ಇದರ ಉದ್ದೇಶವಾಗಿತ್ತು. ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ಮನೆಯಲ್ಲಿ ಬೆಳೆದ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ನಿಮ್ಮ ಮನೆಯ ಅಥವಾ ಬೇರೆಯವರ ಮನೆಯ ತುಳಸಿಯನ್ನಾಗಲಿ ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ತುಳಸಿಯನ್ನೇ ಅಷ್ಟೇ ಅಲ್ಲ, ದೈವ ಪ್ರಭಾವವಿರುವ ಯಾವುದೇ ದೈವ ವೃಕ್ಷವನ್ನು ಮುಟ್ಟಬಾರದಾಗಿರುತ್ತದೆ. ಮುಟ್ಟಿನ ಸಮಯದಲ್ಲಿ ತೂಕದ ವಸ್ತುಗಳನ್ನು ಎತ್ತುವುದು ಹಾಗೂ ಶ್ರಮದ ಕೆಲಸವನ್ನು ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಮತ್ತೊಬ್ಬರ ಬಳಿ ತಾಂಬೂಲವನ್ನು ಸ್ವೀಕರಿಸುವುದು ಅಥವಾ ಇತರರಿಗೆ ನೀಡುವುದು ಕೂಡ ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಮನೆಯ ಬೀರುವಿನಲ್ಲಿರುವ ಎಲ್ಲ ಬಟ್ಟೆಗಳನ್ನು ಮುಟ್ಟಿ ಎಲ್ಲ ಮಡಿ ಬಟ್ಟೆಗಳನ್ನಾಗಿ ಮೈಲಿಗೆ ಮಾಡಬಾರದು. ಅದರ ಬದಲಾಗಿ ಮುಟ್ಟಿನ ಸಮಯದಲ್ಲಿ ಧರಿಸಲು 5 ರಿಂದ 6 ಜೊತೆ ಬಟ್ಟೆಗಳನ್ನು ಮೊದಲೇ ಪಕ್ಕಕ್ಕೆ ತೆಗೆದು ಇಡಬೇಕು. ಅಷ್ಟೇ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಜೋರಾಗಿ ಕೂಗುವುದು, ಜೋರಾಗಿ ಜಗಳ ಮಾಡುವುದು, ಕಣ್ಣೀರು ಹಾಕುವುದು ಮಾಡಲೇಬಾರದು. ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ, ಜೊತೆಗೆ ದೇಹಕ್ಕೂ ಹೆಚ್ಚು ಆಯಾಸವಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಅಡುಗೆ ಕೂಡ ಮಾಡಬಾರದು. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ವಿಡಿಯೋಗಾಗಿ ಒಂದು ಲೈಕ್ ಅನ್ನು ಕೊಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಆಸಕ್ತಿ ಬರುತ್ತದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.